ಮಕ್ಕಳು ಮಾಡಲ್ಲ ಸರ್ ಇದು ಮಕ್ಳಿಗೆ ಮಾಡಕ್ಕೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನಾನಿವತ್ತು ಘಾಟಿ ದೇವಸ್ಥಾನಕ್ಕೆ ಬಂದಿದ್ದೆ. ನೀವು ನೋಡ್ತಾ ಇದ್ದೀರಾ ಬೊಂಬೈ ಮಿಠಾಯಿ. ಇದು ತುಂಬಾ ಹಳೇದು. ಇದು 1990 ಇಲ್ಲ, ಅದ್ರ ಹಿಂದೆದು. ನಾವು ಗೋಲಿ ಆಡ್ತಿದ್ವಿ, ನಾವು ಬಂಗ್ರ ಆಡ್ತಿದ್ವಿ. ಅವಾಗ ನಮ್ಮ ಮನೆ ಎದುರಿಗೆ ಇದು ಬಂದ್ಬಿಟ್ರೆ ತುಂಬಾ ಖುಷಿ ಆಗೋದು. ನಮ್ಮ ಅಪ್ಪನ್ ಪೀಡಿಸ್ತಾ ಇದ್ವಿ, ಅಣ್ಣ ಅಪ್ಪ 4 ಆಣಿ ಕೊಡಪ್ಪ, ಅಮ್ಮ 4 ಆಣಿ ಕೊಡಮ್ಮ ಪ್ಲೀಸ್ ಅಮ್ಮ 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 ಅಂತಿದ್ವಿ. ಆಮೇಲೆ 10 ಪೈಸಕ್ಕೂ ಸಿಗೋದಿದು. 4 ಆಣಿಗೆ ತಗೊಂಬಂದ್ ಇವ್ರಿಗೆ ಕೊಟ್ರೆ ಯಜಮಾನ್ರಿಗೆ ನಮಗ್ ನವಿಲ್ ಕಟ್ಕೊಡೋರು, ಆಮೇಲೆ ವಾಚ್ ಕಟ್ಕೊಡೋರು. ವಾಚು ಒಂದ್ ಸ್ವಲ್ಪ ಹೊತ್ತು ನೋಡ್ತಿದ್ವಿ, ಆಮೇಲೆ ಬಾಯಿಗೆ ಲವುಕ್ ಅಂತ ಹಾಕೊಂಡ್ಬಿಡ್ತಾ ಇದ್ವಿ. ಅಯ್ಯೋ ಎಷ್ಟು ನೋಡ್ರಿ, ಇವತ್ತು ಸಿಕ್ಕಿದಾರೆ ನಮ್ಮ ಅಣ್ಣವ್ರು. ಅಣ್ಣ ಎಷ್ಟು ವರ್ಷದಿಂದ ಇದನ್ನ? ಒಂದು 20 ವರ್ಷದಿಂದ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಇದೇ ವ್ಯಾಪಾರ ಮಾಡಿ 3 ಹೆಣ್ಮಕ್ಳಿಗೆ ಮದುವೆ. ಅಣ್ಣ ಈ ಸಂತತಿ ಕಳ್ದೋತಾ ಐತೆ. ಈಗ ಮುಂದಕ್ಕೆ ಎಲ್ಲ ಕಂಪ್ಯೂಟರ್ ಯುಗ. ಇದನ್ನ ಯಾರು ಮಾಡ್ತಾರೆ ಹೇಳೋಣ? ನಿಮ್ ಮಕ್ಳು ಮಾಡಲ್ಲ ಸರ್ ಇದು ಮಕ್ಳಿಗೆ ಮಾಡಕ್ಕೆ ನೋಡಪ್ಪ ಕಲ್ತ್ಕೊಂಗ ಅಂತ ಹೇಳಿದ್ರೆ ನಿನ್ ಕಸಬು ನಿನ್ನ ಹತ್ರನೇ ಹೋಗ್ಲಿ, ನಾನು ಬೇರೆ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಅಂತಾರಲ್ಲ. ನೋಡಿ ಇದು ಆಗೋಯ್ತು ಇದ್ರ ಸಂತತಿಯ. ಆದ್ರೆ ಸ್ನೇಹಿತರೆ, ಇಂಥವ್ರು ಬಂದ್ರೆ ಇಂಥವ್ರನ್ನ ಪ್ರೋತ್ಸಾಹ ಮಾಡಿ ತಗೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು. ಒಳ್ಳೆ ಬೊಂಬೈ ಮಿಠಾಯಿ ಇದು. ಸೂಪರ್ ಮಿಠಾಯಿ. ನೀವು ಯಾರ್ಯಾರು ಬೊಂಬೈ ಮಿಠಾಯಿ ತಿಂದಿದ್ದೀರೋ ಕಮೆಂಟ್ ಮಾಡಿ ಸ್ನೇಹಿತರೆ.